ನಮಸ್ಕಾರ ಪ್ರೇಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಕರ್ನಾಟಕ ಪೌರಾಡಳಿತ ಇಲಾಖೆ ನೇಮಕಾತಿ 2024ರ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಕರ್ನಾಟಕ ಪೌರಾಡಳಿತ ಇಲಾಖೆಯಲ್ಲಿ ಖಾಲಿ ಇರುವ ಪ್ರಥಮ ದರ್ಜೆ ಸಹಾಯಕ ಮತ್ತು ದ್ವಿತೀಯ ದರ್ಜೆಯ ಸಹಾಯಕ FDC, SDC ಹುದ್ದೆಗಳ ಭರ್ತಿಗೆ ಅರ್ಜಿ ಆಹ್ವಾನಿಸಲಾಗಿದ್ದು, ಬೆಳಗಾವಿ ಮತ್ತು ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿರುವ ಈ ಹುದ್ದೆಗಳಿಗೆ ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಕೊನೆ ದಿನಾಂಕ 20/7/2024 ಒಳಗಡೆ ಸಲ್ಲಿಸಬೇಕಾಗಿರುತ್ತದೆ. ಸೊ ಈ ಒಂದು ಅರ್ಜಿಗೆ ಸಂಬಂಧಿಸಿದಂಥ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ಮರಿಬೇಡಿ. ಸೊ ದ್ವಿತೀಯ ದರ್ಜೆಯ ಸಹಾಯಕ ಹುದ್ದೆಗೆ ಇರುವಂಥ ಸ್ಯಾಲ್ರಿ ನೋಡಿದ್ರೆ ವೇತನ 21,400 ರೂಪಾಯಿಂದ 47,000 ರೂಪಾಯಿ ವೇತನ ಇರುತ್ತೆ. ಅದರ ಜೊತೆಗೆ DA ಮತ್ತು RDA ಕೂಡ ಇದರಲ್ಲಿ ಪ್ರತ್ಯೇಕವಾಗಿ ಸೌಲಭ್ಯ ಇರುತ್ತೆ. ಅದರ ಜೊತೆಗೆ SDA ಅಂದರೆ FDA ಪ್ರಥಮ ದರ್ಜೆಯ ಅಭ್ಯರ್ಥಿಗಳಿಗೆ 27,650 ರೂಪಾಯಿಂದ 57,650 ರೂಪಾಯಿ ತನಕ ವೇತನ ಇರುತ್ತೆ. DA ಮತ್ತು HRA ಸಪ್ರೇಟಾಗಿ ಭರಿಸಲಾಗುತ್ತೆ. ವಿದ್ಯಾರ್ಥಿ ಏನನ್ನು ಹೊಂದಿ ಅಪ್ಲಿಕೇಶನ್ ಹಾಕಲು SDಗೆ PUC ಪಾಸ್ ಆಗಿರಬೇಕು ಮತ್ತು FDAಗೆ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದಿರುವಂಥ ಯಾವುದಾದ್ರೂ ವಿಶ್ವವಿದ್ಯಾಲಯದಿಂದ ಏನು ಮಾಡಿರಬೇಕಂದ್ರೆ ಪದವಿಯನ್ನು ಹೊಂದಿರಬೇಕು. ವಯಸ್ಸಿನ ವಯೋಮಿತಿಯ ಬಗ್ಗೆ ಹೇಳೋದಾದರೆ ಮಿನಿಮಮ್ ಅಂದರೆ ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 40 ವರ್ಷಗಳು ಇರಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ 5 ವರ್ಷ ಸಡಿಲಿಕೆ ಇದೆ. ಆಮೇಲೆ ಇತರ ವರ್ಗದವರಿಗೆ 3 ವರ್ಷ ಮತ್ತು ಅಂಗವಿಕಲರಿಗೆ 10 ವರ್ಷದ ಸಡಿಲಿಕೆಯನ್ನು ಕೊಡಲಾಗಿದೆ. ಸೊ ಕರ್ನಾಟಕ ಪೌರಾಡಳಿತ ಇಲಾಖೆ ನೇಮಕಾತಿ ಅರ್ಜಿ ಶುಲ್ಕವು ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ಅಭ್ಯರ್ಥಿಗಳ ಆಯ್ಕೆ ವಿಧಾನವನ್ನು ಅಂಕಗಳ ಆಧಾರದ ಮೇಲೆ ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನ್ ಮಾಡಿಕೊಳ್ಳಲಾಗುತ್ತೆ. ಆಸಕ್ತ ಅಭ್ಯರ್ಥಿಗಳು ಕರ್ನಾಟಕ ಪೌರಾಡಳಿತ ಇಲಾಖೆ ಅಧಿಕೃತ ಪೋರ್ಟಲ್ಗೆ ಹೋಗಿ ತಮ್ಮ ಅರ್ಜಿ ನಮೂನೆಯನ್ನು ಪ್ರತಿಯನ್ನು ತೆಗೆಸಿಕೊಂಡು ನಂತರ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಇತ್ತೀಚಿನ ಫೋಟೋ, ವಿದ್ಯಾರ್ಥಿ ಅನುಭವ ಇತ್ಯಾದಿ ಒಂದು ದಾಖಲಾತಿಗಳನ್ನು 20/7/2024 ಒಳಗಾಗಿ ನೇರವಾಗಿ ಅಥವಾ ಅಂಚೆಯ ಮೂಲಕವಾಗಿ ಈ ಒಂದು ಕೆಳಗೆ ನೀಡಿರುವಂಥ ಪ್ರಾಧಿಕಾರ ಮತ್ತು ನಿರ್ದೇಶಕರು, ಪೌರಾಡಳಿತ ನಿರ್ದೇಶನಾಲಯ, 9ನೇ ಮಹಡಿ, ವಿಶ್ವೇಶ್ವರಯ್ಯ ಮುಖ್ಯ ಗೋಪುರ, ಡಾಕ್ಟರ್ ಅಂಬೇಡ್ಕರ್ ವೀದಿ, ಬೆಂಗಳೂರು ಇದಕ್ಕೆ ನೀವು ಸಲ್ಲಿಸಬಹುದಾಗಿದೆ. ಇವು ಮುಖ್ಯವಾದ ದಿನಾಂಕಗಳು. ಅರ್ಜಿ ಆರಂಭವಾಗಿ ಈಗಾಗಲೇ 20ನೇ ತಾರೀಕಿಗೆ ಆರಂಭವಾಗಿದೆ, ಹೋದ ತಿಂಗಳು. ಸೊ ಇದೇ